ಟು ಮೈ ಚಾನಲ್ ಹ್ಯಾಪಿ ವೈಬ್ಸ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಚಪಾತಿ ಮಾಡೋದು ಹೇಗೆ, ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ಮಡಕೆ ಕಾಳು ಪಲ್ಯ ಜೊತೆಗೆ ಜುನ್ಕ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಒಂದು ಬೇಸನ್ಗೆ ನಾನು 3 ಕಪ್ಪು ಸಣ್ಣ ಕಪ್ಪಲ್ಲಿ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಮೆತ್ತಗೆ ಮೃದುವಾಗಿ ಕಲಿಸ್ಕೊಳ್ಳಿ, ನಿಮಗೆ ಉದ್ದೋದಕ್ಕೂ ಈಸಿ ಆಗಬೇಕು. ಫುಲ್ ಆದಮೇಲೆ ಸ್ವಲ್ಪ ಎಣ್ಣೆನ ನೀಟಾಗಿ ಸವರು ಬಿಟ್ಟು ಒಂದು 20 ಮಿನಿಟ್ಸು ಅದು ನೆನೆಯಲಿಕ್ಕೆ ಬಿಡಿ. ಜುನ್ಕ ಮಾಡಲಿಕ್ಕೆ ಒಂದು ಸಣ್ಣ ಜಾರ್ಗೆ 1 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಹಾಗೆ 1 ಬೆಳ್ಳುಳ್ಳಿ, ಒಂದು 1/2 ಕಪ್ ಅಷ್ಟು ಕೊಬ್ಬರಿ ಹಾಕಿಬಿಟ್ಟು ಚೆನ್ನಾಗಿ ತರಿಯಾಗಿ ರುಬ್ಕೊಳ್ಳಿ, ನೀರು ಹಾಕ್ಕೋಬೇಡಿ. ಇವಾಗ ಪಲ್ಯ ಮಾಡಲಿಕ್ಕೆ ನಾನು 2 ಮೆಣಸಿನ್ಕಾಯಿನ ತೊಗೊಂಡು ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಹಾಗೆ 1 ಈರುಳ್ಳಿನ ತೆಳ್ಳಗೆ ಉದ್ದಕ್ಕೆ ಹೆಚ್ಕೊಳ್ಳಿ. ಹಾಗೆ ಜುನ್ಕಕ್ಕೂ ಕೂಡ ಸಣ್ಣದಾಗಿ 1 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಜುನ್ಕ ಮಾಡಲಿಕ್ಕೆ ಒಂದು ಸಣ್ಣ ಪಾತ್ರೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಗೆ ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿನ ಹಾಕಿಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಕಂದಿಸ್ಬೇಕು. ನೆಕ್ಸ್ಟು ಏನು ಮಸಾಲೆ ಮಾಡ್ಕೊಂಡಿರ್ತೀವಲ್ಲ ಅದನ್ನು 3 ಟೇಬಲ್ ಸ್ಪೂನ್ನ ಹಾಕಿಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಅದನ್ನು ಕಂದಿಸ್ಕೊಳ್ಳಿ. ಇವಾಗ ಅದಕ್ಕೆ 1 ಲೋಟ ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರೋವರೆಗೂ ಹಾಗೆ ಬಿಡಿ. ನೆಕ್ಸ್ಟು ಕುದಿ ಬಂದಮೇಲೆ ಅದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಹಸಿ ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಹಾಕ್ತಾನೆ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಗಂಟು ಆಗದೆ ಇರೋ ರೀತಿ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ನಾನಿವಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ತಿರುಗಿಸುವಾಗ ಏನಾದ್ರು ಗಂಟು ಆಗ್ತಾ ಇದೆ ಅಂತ ಅನಿಸಿದರೆ ಅದನ್ನು ಸ್ಪೂನಲ್ಲೇ ಚೆನ್ನಾಗಿ ಒಡ್ಕೊಂಬಿಡಿ, ಆಗ ಗಂಟೆಲ್ಲ ಹೋಗಿಬಿಡುತ್ತೆ. ನೀರಲ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಜುನ್ಕ ಬರುತ್ತೆ. ನಿಮಗೆ ಖಾರ ಜಾಸ್ತಿ ಬೇಕು ಅನಿಸಿದರೆ ಒಗ್ಗರಣೆ ಕೊಡ್ತೀರಲ್ಲ ಆವಾಗೂ ಬೇಕಾದರೆ 1 ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳಿ. ನೆಕ್ಸ್ಟು ಒಂದು ತಟ್ಟೆಗೆ ಚೆನ್ನಾಗಿ ಎಣ್ಣೆನ ಸವರ್ಕೊಳ್ಳಿ. ಇವಾಗ ಏನು ಮಾಡ್ಕೊಂಡಿರ್ತೀವಲ್ಲ ಜುನ್ಕ ಪೇಸ್ಟ್ನ ಅದನ್ನು ತಟ್ಟೆಗೆ ಪೂರ್ತಿ ಹಾಕ್ಕೊಂಬಿಟ್ಟು ಸ್ವಲ್ಪನೇ ಕೈಗೆ ತಣ್ಣೀರು ಹಚ್ಕೊತ ಅದನ್ನ ಅಗಲ ಮಾಡ್ಕೊಳ್ಳಿ. ಒಂದು 15 ಮಿನಿಟ್ಸ್ ಹಾಗೆ ಬಿಡಿ, ಅದು ಫುಲ್ ತಣ್ಣಗಾಗಬೇಕು, ಆರಬೇಕು, ಅಲ್ಲಿವರೆಗೂ ಅದನ್ನ ಹಾಗೆ ಬಿಟ್ಬಿಡಿ. ಅದು ಆರೋ ಅಷ್ಟರಲ್ಲಿ ನಾವು ಮೊಳಕೆ ಕಾಳು ಪಲ್ಯ ಮಾಡ್ಕೊಂಬಿಡೋಣ. ಹಿಂದಿನ ದಿನ ರಾತ್ರಿನೇ ನಾನು ಮೊಳಕೆ ಕಾಳನ್ನ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ನೀರನ್ನ ತೆಗೆದು ಒಂದು ಸಣ್ಣ ಬಟ್ಟೆಯಲ್ಲಿ ಕಟ್ಟಿ ಇಟ್ಟಿದ್ದೆ. ಅದು ಇವಾಗ ಸಣ್ಣದಾಗಿ ಮೊಳಕೆ ಬಂದಿದೆ. ಈಗ ಮೊಳಕೆ ಮಾಡಲಿಕ್ಕೆ ಒಂದು ಪಾತ್ರೆಗೆ ನಾನು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಗೆ ಸ್ವಲ್ಪ ಉದ್ದಿನಬೇಳೆ ಹಾಕಿಬಿಟ್ಟು ಇನ್ನು ತೆಳ್ಳಗೆ ಹೆಚ್ಕೊಂಡಿರ್ತೀರಲ್ಲ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಅದನ್ನ ಹಾಕಿ ಎಣ್ಣೆಲಿ ಅದು ಚೆನ್ನಾಗಿ ಬಾಡಿಸ್ಕೋಬೇಕು. ಅದು ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ಅದಕ್ಕೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮೊಳಕೆ ಮಾಡ್ಕೊಂಡಿರ್ತೀರಲ್ಲ ಆ ಕಾಳುಗಳನ್ನ ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆಲಿ ಚೆನ್ನಾಗಿ ಕಂದಿಸ್ಬೇಕು ಅದನ್ನು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಒಂದು ಅರ್ಧ ಲೋಟ ನೀರನ್ನ ಹಾಕಿ ಒಂದು 5 ರಿಂದ 10 ನಿಮಿಷ ಪ್ಲೇಟ್ನ ಮುಚ್ಚಿಡಿ. ಸ್ಟೀಮ್ಗೆ ಅದು ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಇವಾಗ ನೋಡಿ ಮೊಳಕೆ ಕಾಳು ಪಲ್ಯ ಕೂಡ ರೆಡಿ ಆಯಿತು. ನಾವೇನು ಪ್ಲೇಟ್ಗೆ ಹಾಕಿಟ್ಟಿದ್ವಲ್ಲ ಜುನ್ಕ ಪೇಸ್ಟು ಇವಾಗ ಗಟ್ಟಿಯಾಗಿದೆ. ಒಂದು ಚಾಕುನ ತೊಗೊಂಡು ಚೆನ್ನಾಗಿ ಅದನ್ನು ಕಟ್ ಮಾಡಿ ಸ್ಲೈಸ್ ಮಾಡ್ಕೊಳ್ಳಿ. ಇವಾಗ ಜುನ್ಕ ಕೂಡ ರೆಡಿ ಆಯಿತು. ಜುನ್ಕ ಹಾಗೆ ಮೊಳಕೆ ಕಾಳು ಪಲ್ಯ ಮಾಡೋ ಅಷ್ಟರಲ್ಲಿ ಚಪಾತಿ ಹಿಟ್ಟು ಕೂಡ ಚೆನ್ನಾಗಿ ನೆನ್ಕೊಂಡಿದೆ. ಈಗ ಚಪಾತಿ ಮಾಡಲಿಕ್ಕೆ ನಾನು ಒಂದು ಹಂಚನ್ನ ಕಾಯಲಿಕ್ಕೆ ಇಟ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಚಪಾತಿ ಹಿಟ್ಟನ್ನ ಕೈಗೆ ತೊಗೊಂಡು ಅದನ್ನು ಚೆನ್ನಾಗಿ ರೌಂಡ್ ಮಾಡಿಕೊಂಡು ಗೋಧಿ ಪೌಡರ್ನ ಹಿಂದೆ ಮುಂದೆ ಕ್ಲೀನಾಗಿ ಹಚ್ಚಿ ಲಟ್ಟಣಿಗೆಯಿಂದ ಸ್ವಲ್ಪ ಅದನ್ನು ರೌಂಡ್ ಮಾಡ್ಕೊಳ್ಳಿ. ಸ್ವಲ್ಪ ರೌಂಡ್ ಮಾಡ್ಕೊಂಡು ಆದಮೇಲೆ ಅದಕ್ಕೆ ಅರ್ಧ ಫೇಸ್ ಅಷ್ಟೇ ಚೆನ್ನಾಗಿ ಎಣ್ಣೆನ ಹಚ್ಬಿಟ್ಟು ಮರ್ಚ್ಕೊಳ್ಳಿ. ಮತ್ತು ನೆಕ್ಸ್ಟ್ ಅರ್ಧ ಫೇಸ್ಗೆ ಎಣ್ಣೆನ ಹಚ್ಬಿಟ್ಟು ಮತ್ತೆ ಮರ್ಚ್ಕೊಳ್ಳಿ. ಇವಾಗ ಗೋಧಿ ಹಿಟ್ಟಲ್ಲಿ ಮೇಲೆ ಕೆಳಗೆ ಚೆನ್ನಾಗಿ ಹಿಟ್ಟನ್ನು ಅದ್ದುಬಿಟ್ಟು ಲಟ್ಟಣಿಗೆಯಿಂದ ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ. ಪ್ರೆಷರ್ ಹಾಕಿ ಲಟ್ಟಿಸ್ಬೇಡಿ, ಆಗ ಮಣೆಗೆ ಹತ್ಕೊಂಡ್ಬಿಡುತ್ತೆ. ಏನಾದ್ರು ಮಣೆಗೆ ಹತ್ಕೊಳ್ತಾ ಇದೆ ಅಂತ ಅನಿಸಿದರೆ ಮತ್ತೆ ಕೆಳಗೆ ಸ್ವಲ್ಪ ಹಿಟ್ಟನ್ನ ಹಾಕಿಬಿಟ್ಟು ನೀವು ಲಟ್ಟಿಸ್ಕೋಬೋದು. ನೀವು ಹಿಟ್ಟನ್ನ ಎಷ್ಟು ಸಾಫ್ಟಾಗಿ ಕಲಿಸ್ಕೊತೀರೋ ಅಷ್ಟು ಚೆನ್ನಾಗಿ ಚಪಾತಿ ಉದ್ದಲಿಕ್ಕೆ ಈಸಿ ಆಗುತ್ತೆ. ಇವಾಗ ಹಂಚು ಕೂಡ ಚೆನ್ನಾಗಿ ಕಾದಿದೆ. ಹಿಟ್ಟು ಹಚ್ಚಿರೋ ಫೇಸ್ನ ನೀವು ಹಂಚಿನ ಮೇಲ್ಗಡೆ ಹಾಕುವಾಗ ಅದನ್ನು ಮೇಲ್ಗಡೆ ಫೇಸ್ ಮಾಡಿ ಹಾಕ್ಕೊಳ್ಳಿ. ಹಾಗೆ ಅದ್ರ ಮೇಲೂ ಕೂಡ ಸ್ವಲ್ಪ ಎಣ್ಣೆನ ಸವರ್ಬಿಡಿ.
ಲೋ ಫ್ಲೇಮಲ್ಲಿ ನೀವು ಚಪಾತಿನ ಬೇಯಿಸ್ಕೋಬೇಕು. ಯಾವಾಗ ಸ್ವಲ್ಪ ಬಬಲ್ಸ್ ಥರ ಬಂದಂಗೆ ಆಗುತ್ತೋ ಆವಾಗ ಚಪಾತಿನ ತಿರುಗಿಸಿ ಹಾಕಿಬಿಡಿ. ಆಗ ಚೆನ್ನಾಗಿ ಬೆಂದು ಉಬ್ಕೊಳ್ಳುತ್ತೆ ಚಪಾತಿ. ಇವಾಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಚಪಾತಿ ಅಂತ. ಇವಾಗ ಫ್ಲೇಮ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಚಪಾತಿ ಎಲ್ಲೆಲ್ಲಿ ಬೆಂದಿಲ್ಲ ಅಂತ ಅನಿಸುತ್ತೋ ಅಲ್ಲಿ ಚಪಾತಿನ ತಿರುಗಿಸ್ತಾ ಹಾಗೆ ಸ್ವಲ್ಪ ಚಪಾತಿನ ಮರ್ಚ್ಕೊಳ್ತಾ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆಗ ಚಪಾತಿ ಒಳಗೆಲ್ಲ ಚೆನ್ನಾಗಿ ಬೇಯುತ್ತೆ. ಇವಾಗ ಚಪಾತಿ ಕೂಡ ರೆಡಿ ಆಯಿತು. ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿರೋ ಮೊಳಕೆ ಕಾಳು ಪಲ್ಯ ಜುಣ್ಕ ಕೂಡ ರೆಡಿಯಾಗಿದೆ. ಹೋಪ್ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.